ಈಗಾಗಲೇ ಕಾದು ಕೆಂಡವಾಗಿರುವ ಮಂಡ್ಯ ಅಖಾಡ ಮತ್ತಷ್ಟು ರಂಗೇರಲಿದೆ. ನಟ ದರ್ಶನ್ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರವನ್ನ ಮಾಡ್ತಾ ಇದ್ದು ಜೆಡಿಎಸ್ ಪಾಳೆಯದಲ್ಲಿ ಭಯ ಶುರುವಾಗಿದೆ. ಮೊದಲ ದಿನವೇ ಚಾಲೆಂಜಿಂಗ್ ಸ್ಟಾರ್ 28 ಹಳ್ಳಿಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ. ಕೆಆರ್ಎಸ್ನಿಂದ ಆರಂಭ ಆಗಿರುವ ಪ್ರಚಾರ ಬಸ್ತಿಪುರ, ಬೆಳಗುಳ, ಹೊಸ ಆನಂದೂರು, ಮೊಗರಹಳ್ಳಿ, ಹೊಸಹಳ್ಳಿ, ಪಾಲಹಳ್ಳಿಯಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಕೆಲ ಹೊತ್ತಲ್ಲೇ ಶ್ರೀರಂಗಪಟ್ಟಣ ತಲುಪಲಿದ್ದಾರೆ ನಟ ದರ್ಶನ್. ಅಲ್ಲಿಂದ ಗಂಜಾಂ, ನಗೋನಹಳ್ಳಿ, ಚಂದಗಾಲು, ಹೊಸೂರು, ಮೇಳಾಪುರ, ಹೆಬ್ಬಾಡಿ, ಹುಂಡಿ, ಹೆಬ್ಬಾಡಿ, ಹಂಪಾಪುರ, ಚಿಕ್ಕಂಕನಹಳ್ಳಿಯಲ್ಲಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ನಂತರ ಸುಗ್ಗನಹಳ್ಳಿ, ಬಂತಗನಹಳ್ಳಿ, ಬಿದ್ರಹಳ್ಳಿ, ಚನ್ನಹಳ್ಳಿ, ತರಿಪುರ, ಮಹದೇವಪುರಕ್ಕೆ ಕೂಡ ಹೋಗಿ ಮತವನ್ನ ಯಾಚಿಸಲಿದ್ದಾರೆ. ಸಂಜೆ 7:30ಕ್ಕೆ ಮಂಡ್ಯದ ಕೊಪ್ಪಲು ಬಳಿಕ ಅರಕೆರೆಯಲ್ಲಿ ದಿನದ ಪ್ರಚಾರವನ್ನ ನಟ ದರ್ಶನ್ ಮುಗಿಸಲಿದ್ದಾರೆ. ಎಲ್ಲ ಗುರಿಯರಿಗೂ ಮಂಡ್ಯದಲ್ಲಿ ಈಗಾಗಲೇ ಸುಂಟರ ಗಾಳಿ ಎಬ್ಬಿದೆ. ನೀವು ಗಮನಿಸಬಹುದು, ಈಗಾಗಲೇ ನಟ ದರ್ಶನ್ ಪ್ರಚಾರದ ಕಣಕ್ಕೆ ಧುಮುಕಿದ್ದಾರೆ. ಇವತ್ತಿನಿಂದಲೇ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿರುವಂತಹ ನಟ ದರ್ಶನ್ 28 ಹಳ್ಳಿಗಳಲ್ಲಿ ಇವತ್ತು ಮತವನ್ನ ಯಾಚಿಸಿದ್ದಾರೆ. ಕೆಆರ್ಎಸ್ ಅಲ್ಲಿ ಮತ ಯಾಚಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಹುಲಿಕೆರೆಯಲ್ಲೂ ಕೂಡ ಅಪಾರ ಜನಸಾಗರ ಸೇರಿದ್ದು ನಟ ದರ್ಶನನ್ನ ನೋಡೋದಿಕ್ಕೆ ಒಂದ್ ಕಡೆ ಈಗಾಗಲೇ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಮತ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಳಗೊಳದಲ್ಲೂ ಕೂಡ ಈಗಾಗಲೇ ಮತವನ್ನ ಯಾಚಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ ನಟ ದರ್ಶನ್ ಇವತ್ತಿನಿಂದಲೇ ಈಗ ನೇರವಾಗಿ ಮತ ಯಾಚಿಸುವಂತಹ ಕಣಕ್ಕೆ ಕೂಡ ಧುಮುಕಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸುಮಲತಾ ಅವರ ಪರವಾಗಿ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಕ್ಕರೆ ನಾಡಲ್ಲಿ ಈಗ ಸಾರಥಿ ಸವಾರಿಯನ್ನ ಮಾಡ್ತಾ ಇದ್ದು ಒಟ್ಟು ಇವತ್ತು 28 ಹಳ್ಳಿಗಳಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಸಂಜೆಯವರೆಗೂ ಕೂಡ ಮತಯಾಚನೆ ಮಾಡಲಿದ್ದಾರೆ. ಈಗಾಗಲೇ ಅವ್ರ ಜೊತೆ ಅನೇಕ ಸಿನಿಮಾ ರಂಗದ ನಟರುಗಳು ಕೂಡ ಅವರ ಜೊತೆಯಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಭರ್ಜರಿ ಜನಸಾಗರದಲ್ಲಿ ಸೇರಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಸುಮಲತಾ ಅವರ ಪರವಾಗಿ ಈಗ ಪ್ರಚಾರ ಕಣಕ್ಕೆ ಧುಮುಕಿರುವಂತಹ ನಟ ದರ್ಶನ್ ಅವರನ್ನ ನೋಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು, ಹಾಗೇನೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜನಸಾಗರವೇ ಸೇರಿರುವುದನ್ನು ಗಮನಿಸಬಹುದು. ಈಗ ಮಂಡ್ಯದ ಗೌರ್ತಿಯ ಪರವಾಗಿ ಪ್ರಚಾರಕ್ಕೆ ಧುಮುಕಿದ್ದಾರೆ ನಟ ದರ್ಶನ್. ಸಾಕಷ್ಟು ಹಳ್ಳಿಗಳಲ್ಲಿ ಇವತ್ತು ಪ್ರಚಾರವನ್ನ ಕೂಡ ನಡೆಸಲಿದ್ದಾರೆ. ಇವತ್ತು 28 ಹಳ್ಳಿಗಳಲ್ಲಿ ಪ್ರಚಾರವನ್ನ ನಡೆಸುವುದರ ಮೂಲಕ, ರೋಡ್ ಶೋ ನಡೆಸುವುದರ ಮೂಲಕ ಮತಯಾಚಿಸಲಿದ್ದಾರೆ. ಆಲ್ರೆಡಿ ಕೆಆರ್ಎಸ್ ಇಂದ ಆರಂಭ ಆಗಿರುವಂತಹ ಒಂದು ಮತಯಾಚನೆ ನೀವು ಗಮನಿಸಬಹುದು. ಅಲ್ಲೇ ಅವರಿಗೆ ಇವತ್ತೊಂದು ರೈತರ ಒಂದು ಶಾಲನ್ನ ಕೂಡ ಹಾಕಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ರೈತ ಕಹಳೆಯನ್ನ ಊದುವಂತಹ ಒಂದು ಚಿಹ್ನೆ ಸುಮಲತಾ ಅವರು ಕೇಳಿದ್ರು, ಅದೇ ಚಿಹ್ನೆ ಸುಮಲತಾ ಅವರಿಗೆ ಸಿಕ್ಕಿದೆ. ಆ ಒಂದು ಪ್ರಚಾರದಲ್ಲೂ ಕೂಡ, ಪ್ರಚಾರದ ವಾಹನದಲ್ಲೂ ಕೂಡ ರೈತ ಕಹಳೆಯನ್ನ ಊದ್ತಾ ಇರುವಂತಹ ರೀತಿಯಲ್ಲಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಆ ಒಂದು ಚಿಹ್ನೆಯೇ ಈ ಸಲ ಸುಮಲತಾ ಅವರಿಗೆ ಇರೋದ್ರಿಂದ ಆ ಚಿಹ್ನೆಯನ್ನ ಇಟ್ಕೊಂಡು ಈಗಾಗಲೇ ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ಬಸ್ತಿಪುರ, ಬೆಳಗುಳ, ಹೊಸ ಆನಂದೂರು, ಮೊಗರಹಳ್ಳಿ, ಹೊಸಹಳ್ಳಿ, ಪಾಲಹಳ್ಳಿಯಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಶ್ರೀರಂಗಪಟ್ಟಣವನ್ನ ಕೂಡ ನಟ ದರ್ಶನ್ ತಲುಪಲಿದ್ದಾರೆ. ಈಗಾಗಲೇ ಬೆಳಗುಳ, ಹೊಸಹಳ್ಳಿ, ಮಂಟಿಯಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ. ಇನ್ನು ಗಂಜಾಂ, ನಗೋನಹಳ್ಳಿ, ಚಂದಗಾಲು, ಹೊಸೂರು, ಮೇಳಾಪುರ, ಹೆಬ್ಬಾಡಿ, ಹುಂಡಿ, ಹೆಬ್ಬಾಡಿ, ಹಂಪಾಪುರ, ಚಿಕ್ಕಂಕನಹಳ್ಳಿಯಲ್ಲೂ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಮತವನ್ನ ಯಾಚಿಸಲಿದ್ದಾರೆ. ಆ ನಂತರ ಸುಗ್ಗನಹಳ್ಳಿ, ಬಂತಗನಹಳ್ಳಿ, ಬಿದ್ರಹಳ್ಳಿ, ಚನ್ನಹಳ್ಳಿ, ತರಿಪುರ, ಮಹದೇವಪುರಕ್ಕೆ ಕೂಡ ತೆರಳಲಿದ್ದು ಅಲ್ಲೂ ಕೂಡ ಸುಮಲತಾ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಸುಮಲತಾ ಪರ ಮತವನ್ನ ಯಾಚನೆ ಮಾಡಲಿದ್ದಾರೆ. ಆ ನಂತರ ಸಂಜೆ 7:30ಕ್ಕೆ ಮಂಡ್ಯದ ಕೊಪ್ಪಲು ಬಳಿಕ ಅರಕೆರೆಯಲ್ಲಿ ಅವರು ಇವತ್ತಿನ ದಿನದ ಪ್ರಚಾರವನ್ನ ಕೂಡ ಮುಗಿಸಲಿದ್ದಾರೆ. ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ, ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕನ್ನೋ ಒಂದೇ ಆಸೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೇನು ಅಧಿಕಾರ ದಾಹನೂ ಇಲ್ಲ, ಅದ್ರ ಮೋಹನೂ ಇಲ್ಲ. ಯಾಕಂದ್ರೆ ಅವ್ರು ಮೂರ್ ಸಲ MLA ಆಗಿದ್ರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು.
ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದ ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸುಮಲತಾ ಎ ಕ್ರಮ ಸಂಖ್ಯೆ 20. ಇದರ ಸೌಂಡ್ ಇರ್ಬೇಕಣ. ಆದ್ರಿಂದ ದಯವಿಟ್ಟು 18ನೇ ತಾರೀಕು ಇಲ್ಲಿ ವಯಸ್ಸಾದವರು ಇದ್ದಾರೆ, ದಯವಿಟ್ಟು ಮನೆಯಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಕ್ರಮ ಸಂಖ್ಯೆ ತೋರಿಸಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನಮ್ ಕಳ್ಕಳಿ ಪ್ರಾರ್ಥನೆ. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಈ ಕೂಗು 18ನೇ ತಾರೀಕು ತನಕನೂ ಇರ್ಬೇಕಣ್ಣ. ದಯವಿಟ್ಟು ಕೇಳ್ಕೊಳ್ತೀವಿ, ಎಲ್ಲ ತಂದೆ ತಾಯಿ ಎಲ್ಲ ಇರೋದು. ಈಗ ನಾವು ಇಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನು ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀರಣ್ಣ.